ನಮಸ್ಕಾರ. ನಾನು ನಿಮ್ಮ ನಾಣಿ. ಇವತ್ತೊಂದು ಏನೋ ಹೇಳೋಣ ಅಂಥೇಳಿ ಅಂದ್ಕೊಳ್ತಾ ಇದ್ದೇನೆ. ನೆನೆ ಅಂದ್ಕೊಂಡ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಒಂದು ಹೋಟೆಲಿಗೆ ಹೋಗಿದ್ವಿ. ಓಕೆನಾ, ಬೆಳಗ್ಗೆನೇ ಎದ್ದು ಒಂದು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಹೋಗಿದ್ವಿ. ಹೋಟ್ಲಲ್ಲಿ ತಿಂಡಿ ತಿನ್ನೋಣ ಅಂತ ಒಂದು ಒಳ್ಳೆ ಹೋಟ್ಲಿಗೆ ಹೋದ್ವಿ. ಒಳ್ಳೆ ಮನೆ ಥರ ಮಾಡಿದ್ದಾರೆ ಹೋಟೆಲ್. ಓಕೆನಾ, ಇವಾಗ ಯಾವ ಹೋಟ್ಲ್ ಅಂತೋ ಕೇಳಬೇಡಿ. ಈಗ ಎಲ್ಲ ಹೋಟ್ಲು ಒಂಥರ ಮನೆ ಥರ ಆಗಿದೆ. ಮನೆ ಎಲ್ಲ ಹೋಟೆಲ್ ಥರ ಆಗಿದೆ. ಯಾಕೆ ಅಂತ ಕೇಳ್ತೀರಾ? ಈ ಅರ್ಜೆನ್ಸಿ ಲೈಫ್. ನಾನು ಬೆಂಗಳೂರಿಗೆ ಬಂದಾಗಿಂದ ಇದನ್ನು ನನಗೆ ಯೋಚನೆ ಮಾಡಿರಲಿಲ್ಲ. ನಾವಂತೀವಿ ಮನೆ ಊಟ ಮನೆ ಊಟ ಮನೆ ಊಟ ಅಂತ ಹೇಳ್ತೀವಿ. ನೋಡಿದ್ರೆ ಮನೇಲಿ ಎಲ್ಲರೂ ಯಾಕೆ ಹೋಟ್ಲಿಗೆ ಹೋಗ್ತಾರೆ ಅಂತ ಒಂದು ಸರಿ ಯೋಚನೆ ಮಾಡಿದ್ರೆ, ಹೋಟ್ಲಲ್ಲೇ ಮನೆ ಥರ ಊಟ ಮಾಡ್ತಾರೆ. ಯಾಕಂದರೆ ಆರಾಮಾಗಿ ಹೋಗಿ ಕೂತ್ಕೊಂಡು ನಿಧಾನಕ್ಕೆ ಊಟ ಮಾಡ್ತೀವಿ. ಅದು ಒಂದು ತಿಂಗಳಿಗೋ ಅಥವಾ ವಾರಕ್ಕೋ ವೀಕೆಂಡಿಗೋ ಯಾವಾಗಲೋ ಹೋಗಿ ಊಟ ಮಾಡ್ತೀವಿ. ಅದು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತೀವಿ. ಮನೆಯಲ್ಲಿ ನಾವು ಮನೆ ಊಟ ಅಂತೀವಿ. ಆದರೆ ಬೆಳಗ್ಗೆ ಬೇಗ ಎದ್ದು ಬೇಗ ಸ್ನಾನ ಮಾಡಿ ಆಫೀಸಿಗೆ ಹೊರಡೋ ಸಮಯ, ಎಲ್ಲೋ ಕೆಲಸಕ್ಕೆ ಹೋಗಬೇಕು, ಯಾರನ್ನೋ ನೋಡಬೇಕು, ಏನೋ ಮಾತಾಡಬೇಕು. ಈ ಅರ್ಜೆನ್ಸಿನಲ್ಲಿ ನಾವು ಅರ್ಜೆಂಟಾಗಿ ಊಟ ಮಾಡ್ತೀವಿ. ಅದನ್ನು ಸವಿಯೋದಿಲ್ಲ, ಅದು ಹೇಗಿದೆ ಅಂತ ನೋಡೋಲ್ಲ. ಅರ್ಜೆಂಟಾಗಿ ಊಟ ಮಾಡ್ತೀವಿ. ಪಾಪ ಮನೆಯವ್ರ ಪ್ರೀತಿಯಿಂದನೇ ಮಾಡಿರ್ತಾರೆ, ಅಥವಾ ಮನೆಯವರು ಸಹ ಪ್ರೀತಿಯಿಂದ ಮಾಡೋಕ್ಕಲ್ಲ. ಯಾಕಂದ್ರೆ ಅವರು ಸಮೇತ ಕೆಲವೊಂದು ಟೈಮು ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಎಲ್ಲೋ. ಓಕೆನಾ. ಸೊ ಮನೇಲಿ ಗಂಡ ಹೆಂಡತಿ ಇಬ್ಬರೂ ಕೆಲಸ ಮಾಡೋದ್ರಿಂದ ಸೊ ಆವಾಗ ಅದು ಕಷ್ಟ ಆಗುತ್ತೆ. ಅರ್ಜೆಂಟಾಗಿ ಅಡುಗೆ ಮಾಡ್ತಾರೆ, ಹೋಗ್ತಾರೆ. ಕೆಲವೊಬ್ಬರು ಮನೇಲಿ ಮನೆ ಕೆಲಸದವ್ರು ಇರ್ತಾರೆ, ಅವರು ಸಹ ಇನ್ನೊಂದು ಮನೆ ಕೆಲಸಕ್ಕೆ ಹೋಗಬೇಕಾಗುತ್ತೆ, ಅವರು ಸಮೇತ ಅರ್ಜೆಂಟಲ್ಲಿ ಇರ್ತಾರೆ. ಸೊ ಎಲ್ಲದೂ ಸಮೇತ ಅರ್ಜೆಂಟ್ ಊಟ ಆಗಿಬಿಡುತ್ತೆ. ಆದರೆ ಮೊನ್ನೆ ಒಂದು ಕಡೆ ಹೋದಾಗ ಹೋಟೆಲಿಗೆ ನನಗೆ ಅನಿಸಿದ್ದು ಇದೆ. ಮನೆ ಊಟ ಹೋಟೆಲ್ ಊಟ ಆಗಿದೆ, ಹೋಟೆಲ್ ಊಟ ಮನೆ ಊಟ ಆಗಿದೆ. ನಿಜವಾಗ್ಲೂ ತುಂಬ ಆರಾಮಾಗಿ ಕೂತ್ಕೊಂಡು ನಿಧಾನಕ್ಕೆ ಊಟ ಮಾಡಿಕೊಂಡು ಒಂದಿಷ್ಟು ಮಾತು ಹೊಡೆದು ಬಂದ್ವಿ ನಾನು ನನ್ನ ಫ್ರೆಂಡು. ಎಷ್ಟೋ ಸರಿ ನಾವು ಶುಕ್ರವಾರ ಗುರುವಾರ ಈ ಥರ ಎಷ್ಟೋ ಕೆಲವೊಂದು ದಿನಗಳು ಸಿಗ್ತೀವಿ. ಆರಾಮಾಗಿ ಕೂತ್ಕೊಂಡು ತುಂಬ ಹೊತ್ತು ಮಾತಾಡ್ತೀವಿ, ತುಂಬ ಹೊತ್ತು ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಏನೋ ಒಂದು ಮಾಡ್ತಾಯಿರ್ತೀವಿ. ಬಟ್ ಕೆಲವೊಂದು ಟೈಮ್ ಇದೂ ಆಗೋಲ್ಲ. ಯಾಕಂದರೆ ನಮ್ಮ ಅರ್ಜೆನ್ಸಿ ಲೈಫ್, ಏನೋ ಕಮಿಟ್ಮೆಂಟ್ಸು, ಹೀಗೆ ಇದು ನಡೀತಾನೇ ಇದೆ. ಸೊ ಕೆಲವೊಂದು ಟೈಮು ನಾನು ಯಾಕೆ ಇದನ್ನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಕೆಲವೊಂದು ಟೈಮು ನಾವು ಅಯ್ಯೋ ಹೋಟೆಲ್ ಊಟ ಹಾಗಾಗತ್ತೆ ಹಿಂಗಾಗತ್ತೆ ಅಂತ, ಬಟ್ ತುಂಬ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತೀವಿ. ಅದರಲ್ಲಿ ಏನು ಪೆಸ್ಟಿಸೈಡ್ ಇರುತ್ತೋ ಅಥವಾ ಅವ್ರು ಏನು ಅದರಲ್ಲಿ ಕಲಸಿರ್ತಾರೋ ಇನ್ನೊಂದು ಮತ್ತೊಂದು. ಮನೇಲಿ ನಾವು ಇದೇ ರೀತಿ ತುಂಬ ಆರಾಮಾಗಿ ಕೂತ್ಕೊಂಡು ಎಲ್ಲರ ಜೊತೆಗೂ ಟಿ ವಿ ನೋಡದೆ, ಮೊಬೈಲ್ ನೋಡದೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದ್ರೆ ಮನೆ ಊಟದಷ್ಟು ಯಾವುದೂ ಇಷ್ಟ ಆಗಲ್ಲ ನಿಮಗೆ. ಅಷ್ಟು ಸರಿ ಯಾವುದಿರಲ್ಲ, ಅಷ್ಟು ಸ್ವೀಟಾಗಿರುತ್ತೆ, ಅಷ್ಟು ಚೆಂದ ಇರುತ್ತೆ, ಎಲ್ಲವೂ ಹದವಾಗಿರುತ್ತೆ. ಆದರೆ ಮನೆಯಲ್ಲಿ ಅಷ್ಟು ವ್ಯವಧಾನ ನಮ್ಗೆ ಯಾರಿಗೂ ಈಗ ಇಲ್ಲ ಆಗಿದೆ. ಹೌದಾ ಅಲ್ವಾ? ಇದು ನನಗನ್ಸಿದ್ದು. ನಮಸ್ಕಾರ.